ನಗರದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಜಪಾನ್ ಇಂಡಿಯಾ ಮೊಬಿಲಿಟಿ ಶೃಂಗಸಭೆ. ಹೌದು, 2026ರಲ್ಲಿ ಭಾರತ ಮತ್ತು ಜಪಾನ್ನ ನೀತಿ ನಿರೂಪಕರು, ಉದ್ಯಮ ನಾಯಕರು ಹಾಗೂ ತಂತ್ರಜ್ಞಾನ ತಜ್ಞರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್. ಸೆಲ್ವಕುಮಾರ್, ಜಾಗತಿಕ ಚಲನಶೀಲತೆ ಕ್ಷೇತ್ರದಲ್ಲಿ ವೇಗವಾದ ಪರಿವರ್ತನೆ ನಡೆಯುತ್ತಿದೆ ಎಂದರು. The future of mobility will not be built by countries alone. It will be built by partnerships between governments and industry, between technology and manufacturing, and most importantly, between Japan and India. ಭಾರತ ಜಪಾನ್ ಪಾಲುದಾರಿಕೆಯಿಂದ ಭಾರತದಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮಹತ್ವದ ಅಭಿವೃದ್ಧಿಗೆ ಸಾಧ್ಯವಾಗಿದೆ. ಟೊಯೋಟಾ, ಸುಜುಕಿ, ಹೋಂಡಾ, ನಿಸ್ಸಾನ್ ಸೇರಿದಂತೆ ಜಪಾನಿನ ಕಂಪನಿಗಳು ಭಾರತದ ಆಟೋಮೊಬೈಲ್ ಕ್ಷೇತ್ರಕ್ಕೆ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಗುಣಮಟ್ಟವನ್ನು ತಂದಿವೆ. ಕರ್ನಾಟಕ ಸರ್ಕಾರದ ಕ್ಲೀನ್ ಮೊಬಿಲಿಟಿ ನೀತಿ 2025-2030 ಮೂಲಕ 20,000 ಕೋಟಿಗೂ ಹೆಚ್ಚು ಹೂಡಿಕೆಗಳನ್ನು ಆಕರ್ಷಿಸಿ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಇದೇ ವೇಳೆ ಮಾತನಾಡಿದ ವಿ.ಕೆ. ಸರಸ್ವತ್, ಭಾರತದ ಭವಿಷ್ಯದ ಮೊಬಿಲಿಟಿ ತಂತ್ರಜ್ಞಾನ, ಪರಿಸರ ಹಾಗೂ ಆರ್ಥಿಕತೆಯ ಸಮನ್ವಯದಿಂದ ರೂಪುಗೊಳ್ಳಲಿದೆ ಎಂದರು. ಭಾರತದಲ್ಲಿ ವಿದ್ಯುತ್ ವಾಹನಗಳ ಬಳಕೆ ಈಗಾಗಲೇ ವೇಗವಾಗಿ ಹೆಚ್ಚುತ್ತಿದೆ. 2025ರಲ್ಲಿ ಒಟ್ಟು ವಾಹನ ಮಾರಾಟದಲ್ಲಿ ಸುಮಾರು 8% ವಿದ್ಯುತ್ ವಾಹನಗಳಾಗಿವೆ ಎಂದು ಅವರು ತಿಳಿಸಿದರು. ಒಟ್ಟಾರೆ ಈ ಶೃಂಗಸಭೆ ಭಾರತ ಜಪಾನ್ ನಡುವಿನ ಶುದ್ಧ ಇಂಧನ ಮತ್ತು ಭವಿಷ್ಯದ ಸಾರಿಗೆ ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವಂತಾಗಿದೆ.